ಪೂಜಿಸಿದ್ರಿಂದ ಏನಪ್ಪಾ ಅಂತಂದ್ರೆ ಯಾವ ಶುಕ್ರ ದಶೆ ಬೇಕಪ್ಪ ಅಂತಂದ್ರೆ ಶುಕ್ರ ಗ್ರಹದ ಒಲಿಮೆ ಇರ್ಬೇಕಂತ. ಹಂಗ ಶುಕ್ರ ಗ್ರಹದಿಂದ ಮತ್ತೇನಪ್ಪ ಅಂತಂದ್ರೆ ಕ್ರೂರ ಫಲಗಳು ಇದ್ರು ಕೂಡ ನಿವಾರಣೆ ಎಂಬಲಿಗೆ ಶುಕ್ರ ಗ್ರಹಣ ಪೂಜಾ ನಮಸ್ಕಾರ ಕರೋಮಿ. ನಮಸ್ಕಾರ ಮಾಡಿ ತದನಂತರ ಆಯ್ತಾ. ಎಷ್ಟನೇದು 7 ಎಷ್ಟಾದ್ರು ಎಷ್ಟು ಗ್ರಹ ಪೂಜೆ ಮಾಡಿದ್ರೆ ಈಗ 6 ಆಗಲ್ಲ. 7 ಮತ್ತು 8 ಒಂದೇ ಸರಿಗೆ ಪೂಜೆ ಮಾಡ್ಬೇಕಂತಂದ್ರ ಇಲ್ಲ ಇದು ನೋಡ್ರಿ, ಇದು ಒಂದು ರಾಹು ಮತ್ತು ಕೇತು ಅಂತ ಹೇಳ್ತಾರ. ಒಂದ ಕ್ಷಣಕ್ಕೆ ಅಂತಂದ್ರೆ ಒಂದ ಸಮಯಕ್ಕ 2 ಗ್ರಹವನ್ನು ಪೂಜಿಸ್ಬೇಕು ಅಂತಂದ್ರ ನೀಲಿ ಹೂವು ಅದಾವ ಅಲ್ಲಿ ಮಾತ್ರ ಏನ್ರ ನೀಲಿ ಕಲರ್ ಹೂವು ಇಲ್ಲೊಂದು ನೀವೊಂದು ಮಾಡಿ ಅಕ್ಷರ ಕಾಳ ನೀವು ಮಾಡಿದ್ದು ನಿಮ್ ಸೈಡ್ ಇರೋದು ಅದನ್ನ ಅವ್ರು ಮಾಡ್ತಾರೆ. ಕೊಡಿ ಕೊಡಿ ಒಂದೆರಡು ಬಾಳೆಹಣ್ಣು ಮಾಡ್ಬಿಟ್ಟ. ಸರಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮೋ ನಮಃ. ರಾಹು ಕೇತು ಗ್ರಹಚಾರಂ ಸಮರ್ಪಯಾಮಿ ಪೂಜಾಂ ಸಮರ್ಪಯಾಮಿ. ನೋಡಿ, ಒಂದ ಸಮಯಕ್ಕ 2 ಗ್ರಹವನ್ನು ಪೂಜಿಸಬೇಕು. ಯಾವ ಗ್ರಹ ಅಂತಂದ್ರೆ ರಾಹು ಮತ್ತು ಕೇತು ಅಂತ ಹೇಳ್ತಾರ. ಹುರುಳಿ ಮತ್ತ ಉದ್ದು ಧಾನ್ಯ, ಹುರುಳಿ ಮತ್ತು ಉದ್ದು ಧಾನ್ಯ. ಇದರದ ಏನು ವಸ್ತ್ರ ಯಾವ್ದಪ್ಪ ಅಂತಂದ್ರೆ ನೀಲಿ ವಸ್ತ್ರ, ನೀಲಿ ಸಂಬಂಧಪಡ್ತದ. ಈ ಗ್ರಹವನ್ನು ಪೂಜಿಸೋದ್ರಿಂದ ಕ್ರೂರ ಫಲಗಳು, ದುಷ್ಟ ಫಲಗಳು ಏನಾದ್ರೂ ಇದ್ರೆ ನಿವಾರಣೆ ಆಗ್ಬಿಡ್ತಾವ. ಅಷ್ಟು ಮಹತ್ವ ಎದಕ್ಕಿದಪ್ಪ ಅಂತಂದ್ರೆ ರಾಹು ಕೇತು ಗ್ರಹಕ್ಕೆದ ಎಂಬಲ್ಲಿಗೆ ರಾಹು ಕೇತು ಗ್ರಹಚಾರ ಪೂಜಾ ನಮಸ್ಕಾರ ಕರೋಮಿ. ನಮಸ್ಕಾರ ಮಾಡಿ ನೈವೇದ್ಯ ಮಾಡಿದ್ರೆ ಬಾಳೆಹಣ್ಣರ ಏನಾರ. ಸರಿ. ನೆಕ್ಸ್ಟ್ ಕೊನೆಯದನ್ನೇ ಯಾವ್ದು ಕೊನೆಯ ಗ್ರಹ ಯಾವ್ದು? ಎಷ್ಟಾದ್ರು ಈಗ ಗ್ರಹ ಪೂಜೆ ಮಾಡುದು 8 ಆದವಲ್ಲ 9 2 ಮಾಡ್ಯಾರ. ಈಗ 2 ಹಂಗೆ ಮಾಡಿರ್ತಾಳ. 9ನೇದ 7 8 ಆಯ್ತಲ್ಲ. 9ನೇ ಗ್ರಹ ಕೊನೆಯ ಗ್ರಹ ಶನಿ ಗ್ರಹ ಅಂತ ಹೇಳ್ತಾರೆ. ಇಲ್ಲ ನೋಡ, ಧಾನ್ಯ ಯಾವ್ದು ಶನಿ ಗ್ರಹದ್ದು? ಎಳ್ಳು. ಎಂತ ಎಳ್ಳು? ಕಪ್ಪು ಎಳ್ಳು. ಎಳ್ಳಿನಾಗ 2 ನಮೂನಿ ಬರ್ತಾವ, ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಬರ್ತಾವ. ಇದಕ್ಕ ಒಂದು ಹೂವು ಪತ್ರಿಕಲ್ಲಿ ಮಾತ್ರ ಒಂದು ಕಾಯಿ ಹೊಡಿತು. ಯಾರು ಕಾಯಿ ಕೊಡಿ ನಿಧಾನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮೋ ನಮಃ. ಓಂ ಇತಿಂ ನವಗ್ರಹ ಪೂಜಾಂ ಸಮರ್ಪಯಾಮಿ ನಮೋ ನಮಃ. ಓಂ ಅಸ್ಯ ಶ್ರೀ ಸೂರ್ಯಪುತ್ರಶ್ಚ ಶನಿಗ್ರಹಾಣಾಂ ಜನ್ಮರಾಶ್ಯಾಃ ಪ್ರಥಮೇ ದ್ವಿತೀಯಾಂ ಚತುರ್ಥಂ ಪಂಚ ಕಾಯಿ ನಿಮಿತ್ತ ಮಾಡ್ತೋರ್ ಕೈ. ಓಂ ದ್ವಿತೀಯಾಂ ಚತುರ್ಥಂ ಪಂಚಮೇ ಸಪ್ತಮೇ ಅಷ್ಟಮೇ ದ್ವಾದಶಂ ದುಷ್ಟಫಲ ವಿವರ್ಜಿತಂ ತೃತೀಯ ಷಷ್ಠಮೇ ನವಮೇ ದಶಮೇ ಏಕಾದಶಿ ಶುಭಫಲ ಸಿದ್ಧಾರ್ಥ್ಯಂ ಲೋಹಂ ತ್ರಿಧಾನ್ಯ